ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಕಾಲ್ ಮಾಡ್ತಿದ್ದೆ. ರೆಸ್ಯೂಮೆ ಮತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ತಂದಿದ್ಯಾ? ಹಾಂ ಅಕ್ಕ ತಗೊಳ್ಳಿ. ಬಟ್ ಯಾಕಕ್ಕ ಇದನ್ನೆಲ್ಲ ತರೋದಕ್ಕೆ ಹೇಳಿದೆ? ನನ್ನ ಫ್ರೆಂಡ್ಸ್ ಒಂದಿಬ್ಬರಿಗೆ ಹೇಳಿದ್ದೆ ಯಾವುದಾದ್ರೂ ಜಾಬ್ ಓಪನಿಂಗ್ ಇದ್ರೆ ಹೇಳಿ ಅಂತ. ಅವ್ರು ನಿನ್ನ ರೆಸ್ಯೂಮೆ ಕೇಳಿದ್ರು, ಅದಕ್ಕೆ ತರ ಕೇಳಿದೆ. ಸರಿ. ಜೀವ ಆನಂದ್ ಅವ್ರು ಇದಾರಲ್ಲ, ನಾನು ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ತುಂಬಾನೇ ಕಾಂಟ್ಯಾಕ್ಟ್ಸ್ ಇದೆ, ನಿಂಗೆ ಬೇಗನೆ ಕೆಲಸ ಸಿಗುತ್ತೆ. ಅಕ್ಕ ಪ್ಲೀಸ್ ಬೇಡ ಅಕ್ಕ. ನನಗೆ ಕೆಲಸ ಹೋಗಿರೋದು ಅವರಿಗೆಲ್ಲ ಗೊತ್ತಾಗೋದು ಬೇಡ. ನಾನು ಕೆಲಸ ಕಳ್ಕೊಂಡಿರೋ ವಿಚಾರ ಅವರಿಗೆಲ್ಲ ಗೊತ್ತಾದರೆ ಅವ್ರು ನೋಡೋ ದೃಷ್ಟಿ ಚೇಂಜ್ ಆಗಿಬಿಡುತ್ತೆ. ಅವ್ರ ಕಣ್ಣ ನಾನೊಬ್ಬ ಲೂಸರ್ ಆಗಿಬಿಡ್ತೀನಿ. ನನಗೆ ಹಾಗಾಗೋದಕ್ಕೆ ಇಷ್ಟ ಇಲ್ಲ ಅಕ್ಕ, ಪ್ಲೀಸ್ ಬೇಡ. ಜೀವನ್ಗೆ ರಿಸೆಷನ್ ಕಾರಣದಿಂದ ಕೆಲಸ ಹೋಗಿದೆ. ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸರಿ, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ಸ್ ಅಕ್ಕ. ನೀನೊಬ್ಳು ಇದ್ದಿದ್ದಕ್ಕೆ ನನ್ನ ಕಷ್ಟನ ನಾನು ಹಂಚ್ಕೊಳ್ಳೋಕ್ಕಾಯ್ತು. ಇಲ್ಲ ಅಂತಿದ್ರೆ ನಾನು ಯಾರ ಹತ್ರ ನನ್ನ ಕಷ್ಟ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ. ನೀನು ನನ್ನ ಮೆಂಟಲ್ ಬರ್ಡನ್ನ ಸ್ವಲ್ಪ ಕಮ್ಮಿ ಮಾಡಿದೆ. ಎಷ್ಟು ವಿಚಿತ್ರ ಅಲ್ವಾ? ಸುತ್ತಲೂ ನಮ್ಮವರಿದ್ರೂ ಕಷ್ಟ ಅಂತ ಬಂದಾಗ ನಾವು ತೀರಾ ಒಂಟಿ ಆಗ್ಬಿಡ್ತೀವಿ. ಯಾರ ಹತ್ರ ಏನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ತುಂಬ ಕಷ್ಟ ಅಕ್ಕ. ಯಾರಿಗೂ ಈ ಥರ ಆಗಬಾರ್ದು. ಸುಖೆ ಜೀವ, ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ? ಈ ECG ಮೆಷಿನ್ ನೋಡಿದ್ಯಾ? ಆ ಲೈನ್ಸ್ ಹೇಗೆ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ, ಅದು ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸುತ್ತೆ. ಯಾವ ಏರು ಎಳ್ತಾ ಇಲ್ಲದೆ ಆ ಲೈನ್ ಯಾವಾಗ ಸ್ಟ್ರೇಟ್ ಆಗೋಗ್ಬಿಡುತ್ತಲ್ಲ, ಆಗ ನಾವು ಜೀವಂತವಾಗಿಲ್ಲ ಅಂತ ಅರ್ಥ. ಸೋಲೋದು, ಗೆಲ್ಲೋದು, ಏಳೋದು, ಬೀಳೋದು ಇದೆಲ್ಲ ಇದ್ರೇನೆ ಲೈಫ್ ಕಂಪ್ಲೀಟ್ ಅಂತ ಅನ್ಸೋದು. ದುಃಖ ಇದ್ರೇನೆ ಸುಖದ ಅನುಭವ ಆಗೋದು. ಬರೀ ಸುಖನೇ ಆದ್ರೆ ಅದ್ರಲ್ಲಿ ಏನ್ ಸುಖ ಇರುತ್ತೆ ಹೇಳು? ಸೋಲ್ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿನೂ ಹೇಳ್ಕೊಡಲ್ಲ. ಸೋಲೇ ನಮ್ಮನ್ನ ಗಟ್ಟಿ ಮಾಡೋದು, ಸೋಲೇ ನಮಗೆ ಗೆಲುವನ್ನು ತಂದ್ಕೊಡೋದು. ಅದನ್ನ ಮೊದಲು ಅರ್ಥ ಮಾಡ್ಕೊ. ಇಲ್ಲಿ ನಾವೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ಸಮಸ್ಯೆಗಳು ಹೇಗೆ ಪರ್ಮನೆಂಟ್ ಆಗುತ್ತೆ ಹೇಳು? ಸಮಸ್ಯೆಗಳು ಯಾರಿಗೆ ಬರಲ್ಲ, ಎಲ್ರಿಗೂ ಸಮಸ್ಯೆಗಳಿರುತ್ತೆ. ಹಾಗಂತ ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಡಿಪ್ರೆಸ್ ಆಗಬಾರ್ದು. ಅದರಿಂದ ಹೇಗೆ ಆಚೆ ಬರಬೇಕು ಅಂತ ಯೋಚನೆ ಮಾಡು. ಬಿ ಸ್ಟ್ರಾಂಗ್, ಬಿ ಬ್ರೇವ್. ಹೀಗಾಯ್ತು ಅಂತ ಇದ್ರ ಬಗ್ಗೆನೇ ಚಿಂತೆ ಮಾಡಬೇಡ. ಇದನ್ನೆಲ್ಲ ಮರೆತು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ಇಂಥ ಟೈಮಲ್ಲಿ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು, ಹೆಲ್ತಿ ಆಗಿರೋದು ಇಂಪಾರ್ಟೆಂಟು. ಸರಿ ಅಕ್ಕ, ಇನ್ಮೇಲೆ ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ನೀನು ನಾರ್ಮಲ್ ಆಗಿರಬೇಕು. ಇಲ್ಲ ಅಂದ್ರೆ ನಾನು ಇಷ್ಟೊತ್ತು ಲೆಕ್ಚರ್ ಕೊಟ್ಟಿದ್ದಕ್ಕೆ ಯಾವ ಅರ್ಥನೂ ಇರಲ್ಲ. ಸರಿ, ಗುಡ್. ಊಟ ಮಾಡ್ತೀಯಾ? ಆಯ್ತು. ನಿಜ ಹೇಳು, ಎಲ್ರಿಗೂ ಊಟ ಕೊಟ್ಟು ನೀನು ಊಟ ಮಾಡೋದನ್ನ ಮರ್ತಿಲ್ಲ ತಾನೆ? ಪ್ರಾಮಿಸ್, ಊಟ ಮಾಡ್ಕೊಂಡೇ ಬಂದೆ. ಸರಿ ಆಗ. ಸರಿ, ಬರ್ತೀನಿ. ಬಾಯ್. ಅಷ್ಟೇ, ಈ ರೂಮಲ್ಲಿ ಅವರಿಬ್ರು ಇಲ್ಲ, ಮತ್ತೆ ಕರ್ಕೊಂಡ್ಬಂದೆ? ಯಾರೂ ಇಲ್ಲ, ಅದಕ್ಕೆ ತಾನೇ ಕರ್ಕೊಂಡು ಬಂದಿದ್ದು. ಹುಡುಕಿದ್ರೆ ಏನಾದರೂ ಸಾಕ್ಷಿ ಸಿಗತ್ತೆ. ಅದು ಏನು ಹುಡುಕ್ಬೇಕು ಅಂತ ಏನು ಅಂತ ಗೊತ್ತಿಲ್ಲ ಅಣ್ಣ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಏನಾದರೂ ಸಾಕ್ಷಿ ಸಿಗತ್ತೆ, ಹುಡುಕು. ಏನು ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಒಟ್ಟು ಹುಡುಕು ಅಣ್ಣ. ಅದರಲ್ಲಿ ಏನು ಸಿಗತ್ತೆ? ಅದಷ್ಟೇ. ಅಣ್ಣ, ಎಲ್ಲೆಲ್ಲಿ ಏನೇನಿದೆಯೋ ಹಾಗಾಗಿ ಇಡು, ಇಲ್ಲದಿದ್ರೆ ಅನುಮಾನ ಬರುತ್ತೆ. ಇದಕ್ಕೆ ಸಿಸ್ಟರ್ ನನ್ನ ಪ್ರಳಯ ಅಂತಕ್ಕಿಂತ ಕರೆಯೋದು. ವಾ, ಹುಡುಕು. ಅಣ್ಣ, ಏನು ಸಿಸ್ಟರ್? ಒಡವೆ ಅಡ ಇಟ್ಟಿರೋ ಚೀಟಿ. ಓ ಸಿಸ್ಟರ್, ಒಡವೆ ಅಡಬಿಟ್ಟಿದ್ದಾಳೆ. 150 ಗ್ರಾಮ್ ಇಟ್ಟಿದ್ದಾಳೆ. 5 ಲಕ್ಷ ತಗೊಂಡಿದ್ದಾಳೆ. ಅಲ್ಲ ಸಿಸ್ಟರ್, 5 ಲಕ್ಷ ತಗೊಳ್ಳುವಷ್ಟು ಏನಾಗಿದೆ ಅವಳಿಗೆ? ಆನ್ಲೈನ್ ಆದ್ರೂ ಬೆಟ್ಟಿಂಗ್ ಕಟ್ತಾಳ? ಅಣ್ಣ,
ಇಷ್ಟೇ ಸ್ವಲ್ಪ ಸರಿಯಾಗಿ ನೋಡು, ಇಲ್ಲಾಂದ್ರೆ ನಮ್ಮನೆ ಒಡವನ್ನೆಲ್ಲ ಅಭ್ಯಾಸ ಮಾಡಿಬಿಟ್ಟಾಳು, ಅಲ್ಲ ನಮ್ಮನ್ನು ಒಡಬಿಟ್ಬಿಟ್ಟಾಳು, ಯಾರಿಗೂ ಗೊತ್ತು. ಇಲ್ಲ ಅಣ್ಣ, ಅವಳು ತವ್ರ ಮನೆಯಿಂದ ತಂದಿದ್ದೇ 150 ಗ್ರಾಮ್, ಅದನ್ನೇ ಇಟ್ಟಿರ್ತಾಳೆ. ಅದೇ ಏನಕ್ಕೆ ಇಟ್ಟಿರ್ಬೋದು ಅಂತ. ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಅವಳಿಗೇನಿದೆ? ಅದನ್ನ ಏನ್ ಮಾಡಿರ್ತಾಳೆ? ಸಮಥಿಂಗ್ಸ್ ಫಿಶಿ. ಇದು ಒಂದು ಸಾಕ್ಷಿ ಸಾಕು ಅವರಿಬ್ಬರನ್ನು ದೂರ ದೂರ ಮಾಡೋದಿಕ್ಕೆ. ಅಲ್ಲಿಗೆ ಇಲ್ಲಿಗೆ ಬಂದದ್ದು ಸಾರ್ಥಕವಾಯ್ತು. ಬೇಗ ಜಾಗ ಖಾಲಿ ಮಾಡೋಣ. ಮಲ್ಲಿ ಅವರೇ, ಹಾಯ್. ಅರೆ ಅಪೇಕ್ಷಾ ಮೇಡಮ್, ಸಂದಕ್ಕಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸಂದಕ್ಕಿದ್ದೀನಿ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಏನಾದರೂ ಪರವಾಗಿಲ್ಲ. ಸರಿ. ಅಕ್ಕ ಎಲ್ಲಿ? ಓ ಅಕ್ಕರು ಕೆಲ್ಸಕ್ಕೆ ಹೋಗ್ತಾವ್ರೆ. ಕೆಲ್ಸಕ್ಕೆ ಹೋಗಿದ್ದಾಳ? ಯಾಕೆ? ಅದೇ ಮನೇಲಿದ್ದು ಇದ್ದು ಬೋರ್ ಆಗ್ತಿತ್ತೋ ಏನೋ, ಅದಕ್ಕೆ ಹೋಗ್ತಾವ್ರೆ ಅನ್ಸುತ್ತೆ. ಇರ್ಬೋದು. ಅವಳು ಅವಾಗ ಹೇಳ್ತಿರ್ತಾಳೆ ಮನೇಲಿ ಮನೆ ತುಂಬ ಕೆಲ್ಸದವ್ರಿದ್ದಾರೆ, ಏನು ಕೆಲಸನೇ ಇರೋದಿಲ್ಲ ಅಂತ. ಅದಕ್ಕೆ ಬೋರಾಗಿ ಹೋಗಿರ್ಬೋದು. ಪರವಾಗಿಲ್ಲ ಬಿಡಿ, ನಾನು ಫೋನ್ ಮಾಡಿ ವಿಚಾರಿಸ್ಕೊತೀನಿ. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಕಾಫಿ ತಗೊಬರ್ತೀನಿ. ಯಾಕೆ ಬಂದ್ರಿ ಅಂದರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜಿಗೆ ರಿಪ್ಲೈ ಇಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ನೋಡಿ, ನೀವು ತುಂಬ ದೊಡ್ಡ ರಿಸ್ಕ್ ತೊಗೋತಾ ಇದ್ದೀರಾ. ನಮ್ಗೆ ಯಾರೂ ಈ ಥರ ನೋಡ್ಬಿಟ್ರೆ ಫುಲ್ ಡೌಟ್ ಬಂದ್ಬಿಡುತ್ತೆ. ನೀವು ಹೊಟ್ಬಿಡಿ, ತುಂಬ ರಿಸ್ಕ್ ಆಗುತ್ತಿದೆ. ನಿಮಗೋಸ್ಕರ ನಾನು ಎಂಥದ್ದೇ ರಿಸ್ಕ್ ತೊಗೊಳೋದಕ್ಕೂ ರೆಡಿ ಇದ್ದೀನಿ, ಅದು ನಿಮಗೆ ನೆನಪಿರಲಿ. ಯಾರಾದರೂ ನೋಡ್ಬಿಡ್ತಾರೆ. ದಿಸ್ ಇಸ್ ನಾಟ್ ಯೋರ್ ಕ್ಯಾರೆಕ್ಟರ್. ನೋಡಿ, ನಾನು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೀನಿ, ನನಗೆಲ್ಲ ಕ್ಲಿಯರಾಗಿ ಹೇಳಿಬಿಡಿ ಏನಾಗಿದೆ ನಿಮಗೆ. ಮೊದಲಾಗಿದ್ರೆ ಯಾರು ನೋಡಿದ್ರೇನೋ, ಏನು ಮಾತಾಡ್ಕೊಂಡ್ರೇನೋ, ನಾವು ಬೆಂದಾಸ್ ಆಗಿರ್ಬೇಕು ಕಣ್ರಿ ಅಂತೆಲ್ಲ ಹೇಳ್ತಾ ಇದ್ರಿ. ಇವಾಗ ಏನಾಗಿದೆ ನಿಮಗೆ? ಎಲ್ಲಿ ಆ ಹಳೆ ಪಾರ್ಥ ಎಲ್ಲಿ ಕಳ್ದೋದ ಅವನು? ನೋಡಿ, ಅದು ಅರೆ ಏನಿದು, ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಕೂತ್ಕೊಂಡು ಮಾತಾಡ್ಬೋದಿತ್ತಲ್ಲ. ತಗೊಳ್ಳಿ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಸರಿ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಇದೇನಿದು ಹಿಂಗ್ ಬಂದಂಗೆ ಹೋಗ್ತಿದ್ದೀರಲ್ಲ? ಸ್ವಲ್ಪ ಹೊತ್ತಿರಿ, ಅಕ್ಕ ಭಾವನು ಬಂದ್ಬಿಡ್ತಾರೆ. ಇಲ್ಲ, ಅದು ನಂಗೆ ಶೂಟಿಗೆ ಲೇಟ್ ಆಗಿಬಿಡತ್ತೆ, ಮತ್ತೆ ಇನ್ನೊಂದ್ಸತಿ ಬರ್ತೀನಿ. ಸರಿ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.